Good afternoon, welcome to Kushani Vlogs. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗಾಯ್ಸ್, ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಹ್ಯಾಪಿ ಶ್ರೀರಾಮನವಮಿ ಶುಭಾಶಯಗಳು. ವೆರಿ ಗುಡ್ ಫ್ರೆಂಡ್ಸ್. ನಮ್ಮ ಹಾಸಿನಿ ಸೊ ನೋಡಿ, ಇವತ್ತು ಈ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಹಾನಿ ನೋಡೋಣ, ಗಿಡ ಚೆನ್ನಾಗಿದೆಯಾ ನಮ್ಮ ಪುಟಾಣಿಯ ಡ್ರೆಸ್ಸು? ಸೊ ಫ್ರೆಂಡ್ಸ್, ಇವತ್ತು ಯಾರು ಬಂದಿದ್ದಾರೆ ಗೊತ್ತಾ? ಸೊ ಬನ್ನಿ ತೋರಿಸ್ತೀನಿ ಯಾರು ಬಂದಿದ್ದಾರೆ ಅಂತ. ಏನು ಮಾಡ್ತಿದ್ದೀರಾ? ಹಬ್ಬ ಮಾಡ್ತಿದ್ದೀರಾ, ಅಡುಗೆ ಮಾಡ್ತಿದ್ದೀರಾ? ಅಡುಗೆ ಮಾಡ್ತಾಯಿದ್ದೀನಿ, ಹಬ್ಬನೂ ಮಾಡ್ತಾಯಿದ್ದೀನಿ. ಹೌದು, ಏನೇನು ಇವತ್ತು ಸ್ಪೆಷಲ್? ಒಬ್ಬಟ್ಟು. ಆಮೇಲೆ ಹೆಸರುಬೇಳೆ, ಓಕೆ, ಆಮೇಲೆ ಮೊಸರು, ತುಂಬ ಸ್ಪೆಷಲ್. ಹೆಸರುಬೇಳೆ, ಆಮೇಲೆ ಪಾನಕ. ಅದು ಹೇಳಬೇಕು. ಪಾನಕ ಮಾಡ್ತಿದ್ಯಾ? ಸೊ ಫ್ರೆಂಡ್ಸ್ ನೋಡಿ, ಅಮ್ಮ ಒಬ್ಬಟ್ಟಿನ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಒಬ್ಬಟ್ಟೆಲ್ಲ ತಟ್ಟೋದಿಕ್ಕಂತ ಕನಕ ರೆಡಿ ಮಾಡ್ಕೊಂಡವ್ರೆ. ಸಾಂಬಾರು ರೆಡಿ. ಇದು ಹೆಸರು ಬೇಳೆಗೆ ರೆಡಿ ಆಗ್ತಿದೆ. ಸೊ ಇನ್ನೇನ್ರಿ, ಪಾನ್ಕಾಗೆ ಇನ್ನೂ ಸಿದ್ಧವಾಗ್ತಿದೆ. ಇದು ಕೊಬ್ಬರಿ ಹಾಲು, ಒಬ್ಬಟ್ಟು. ಸೊ ಹೂರ್ಣ ಎಲ್ಲೈತೆ? ಇಲ್ಲೈತೆ. ಓಕೆ ಫ್ರೆಂಡ್ಸ್, ನಾನು ಈ ಕಾಪರ್ ಎಲ್ಲ ಅಂದರೆ ಈ ಥರ ದೇವ್ರದ್ದು ಸಾಮಾನೆಲ್ಲ ತೊಳೆಯೋದಕ್ಕೆ ನಾನು ಯಾವುದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಈ ಥರ ಕಿಚನ್ ಕ್ಲಾತ್ನ ತೋರಿಸಿದ್ದೀನಿ. ಸೊ ಇದು ತುಂಬಾ ಈಸಿ ಟು ಕ್ಲೀನ್ ಆ್ಯಂಡ್ ಈಸಿ ಟು ವಾಶ್. ಸೊ ಇದರಿಂದ ನಾನು ಕಾಪರ್ ಕ್ಲೀನ್ ಮಾಡ್ತೀನಿ. ಸೊ ನೋಡಿರಂತೆ ಬನ್ನಿ. ನಾನು ಕರ್ಚೀಫ್ ಟೈಪ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಸೊ ಹ್ಯಾಪಿ ಪ್ಲಾನೆಟ್ ರವರ ಕಾಪರ್ ಬ್ರಾನ್ಸ್ ಆ್ಯಂಡ್ ಬ್ರಾಸ್ ಕ್ಲೀನರ್, ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ 1 drop, then 2 drops. ಸೊ ನಾನು ಈ ಥರ ದೇವ್ರದ್ದು ಕಳಸ ತಗೊಂಡಿದ್ದೀನಿ. ಸೊ ಅಷ್ಟು ಬರಲ್ಲ. ಎಸ್, ನೀರು ಹಾಕ್ಬಾರ್ದ? ಸುಮ್ಮನೆ ಫಿಶ್ ಮಾಡಿಬಿಟ್ಟು ಅದ್ರ ಮೇಲೆ ಕಳ್ಸೋಕ್ಕವರೆಗೂ ಏನೂ ಆಗಲ್ಲ, ಅದು ಹಂಗೆ ಮಚ್ಚಲ್ಲ. ಆಮೇಲೆ ಹುಣ್ಸೆಹಣ್ಣು ತೊಳೆಯೋದಕ್ಕಿಂತ ಇದೆ ಬೆಟರ್. ಹುಣ್ಸೆಹಣ್ಣು ಹಾಕ್ಲು, ಉಪ್ಪು ಹಾಕ್ಲು, ತಿಕ್ಲು. ತಿಕ್ಕಿ ನೋಡಿ ಯಾವ ಥರ ಕ್ಲೀನ್ ಆಗಿದೆ ಅಂತ. ಫ್ರೆಂಡ್ಸ್, ಇದೆಷ್ಟು ನೀಟಾಗಿ ಆಗಿದೆ ನೋಡಿ ಫ್ರೆಂಡ್ಸ್, ಇಷ್ಟು ನೀಟಾಗಿ ಆಗಿದೆ. ಕೈ ತೊಳ್ಕೊ. ಸೊ ದೂರ ಆಗಲಿ. 1 ನಿಮಿಷ. 1 ಡ್ರಾಪ್ ಹಾಕ್ಕೊಂಡು ಈಗ ಮಾರಾಗೆಲ್ಲ ಕೈಲಿ ಬಿಡಬಾರ್ದು. ಈ ಥರ ಮೆಸಿ ಆಗಿದೆಯಲ್ಲ, ಹಸಿರು ಬೀಳ್ಸಿ. ಎಷ್ಟು ನೀಟಾಗಿ ಆಗಿದೆ ತೋರ್ಸಮ್ಮ. ಎಷ್ಟು ನೀಟಾಗಿ. ಸೊ ನೋಡಿ, ಇದು ಈ ಥರ ಇದೆ. ಸೊ ಇದನ್ನು ಕ್ಲೀನ್ ಮಾಡೋಣ ಬನ್ನಿ. ಸಾಂಬಾರು, ಒಬ್ಬಟ್ಟಿನ ಸಾಂಬಾರು. ಏನು ಸ್ಪೆಷಲ್? ಪಳ 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 ಅಂತ ಹೊಳಿತಾ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ.
ಸೊ ನಾನು ಹ್ಯಾಪಿ ಪ್ಲಾನೆಟ್ ಅವರ ಕಾಪರ್ ಬ್ರಾನ್ಸ್ ಕ್ಲೀನರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್. ಆಲ್ರೆಡಿ ನಾನು 4-5 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಈ ಪ್ರಾಡಕ್ಟ್ನ ಶೇರ್ ಮಾಡ್ತೀನಿ. ಯಾರನ್ನ ಇಷ್ಟ ಇದ್ದರೆ ಹೋಗಿ ಅಮೆಝಾನಲ್ಲಿ ಬೈ ಮಾಡಿ. ಓಕೆ, ಸೊ ನೋಡಿ, ಪಳ 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 ಪಳ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಹ್ಯಾಪಿ ಪ್ಲಾನೆಟ್ ಅವರ ಕಾಪರ್ ಕ್ಲೀನರ್ ಎಷ್ಟು ಚೆನ್ನಾಗಿ ಯೂಸ್ ಆಗ್ತಿದೆ ಅಂಥೇಳಿ. ಸೊ 5 ಮಿನಿಟ್ಸ್ ಅಷ್ಟೊತ್ತಿಗೆ ನೀವೆಲ್ಲ ಥರ ನಿಮ್ಮ ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ಏನಿಲ್ಲ, ಅದರಲ್ಲಿಂದ ರಬ್ ಮಾಡಿ ಆಮೇಲೆ ಕೋಲ್ಡ್ ವಾಟರಲ್ಲೇ ಆಗಲಿ ಕ್ಲೀನಾಗಿ ತೊಳೆದ್ರೆ ಸೊ ಕ್ಲೀನಾಗಿ ವಾಶ್ ಆದರೆ ಸಾಕು. ಅಮ್ಮ ಹಣ್ಣು ಹಚ್ತಾ ಇದ್ದಾರೆ, ಬೇಗ ಬೇಗ ರೆಡಿ ಮಾಡಿರಿ ಮದರ್ ಇಂಡಿಯಾ. ಏನೇ ಇದು ಹಾಸಿನಿ, ಏನು ಮಾಡ್ತಾ ಇದ್ದೀರಾ? ಹಾಂ, ಡ್ರಾಯಿಂಗ್ ಏನದು? ಡ್ರಾಯಿಂಗು ಪೆನ್ಸಿಲ್ ಥರನೇ ಕಾಣ್ತಿಲ್ಲ ಅನಿ, ಪೆನ್ಸಿಲ್ ಥರನೇ ಕಾಣ್ತಿಲ್ಲಲ್ಲಿ. ಕಾಣುತ್ತೆ, ಪೇಂಟಿಂಗ್ ಮಾಡಿದ್ರೆ ಕಾಣಿಸುತ್ತಲ್ಲ. ಹೌದಾ? ಓಕೆ, ಮಾಡಿ ತೋರಿಸು ನೋಡೋಣ. ಸೊ ನಮ್ಮ ಖುಷಿ ಪುಟ್ಟಣಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಬಿಟ್ಟಿದ್ದಾಳೆ, ಬಬ್ಲಿ ಬೇಬಿ. ಏನು ಬರ್ದೆ ಹನಿ? ಈಗ ಮ್ಯಾಕ್ಸ್, ಟೈಮ್, ಮತ್ತೆ ಪೆನ್ಸಿಲ್ ಬುಕ್, ಮತ್ತೆ ಇದು ಟೈಮಿಗೆ ಡೇಟ್, ಮಂತ್ಸ್, ಇಯರ್, ನ್ಯೂ ಇಯರ್ ಡೇಟು, ಅದೇ ಅದು ವೀಕ್ಸ್, ಮತ್ತೆ ಅನಿಮಲ್ ಗ್ರೌಂಡ್, ಮಂಕಿ, ಆಂಟ್, ರ್ಯಾಬಿಟ್, ಲಯನ್, ಟೈಗರ್. ಇನ್ನ ಬರೀಬೇಕಿಲ್ಲ ಸಬ್ಜೆಕ್ಟ್ಸ್ ಇದಾವೆ. ಡ್ರಾಯಿಂಗ್ ಸಬ್ಜೆಕ್ಟ್ಸು, ಹಿಂದಿ ಸಬ್ಜೆಕ್ಟ್ಸು ಅವೆಲ್ಲ ಬರಬೇಕು. ಶ್ರೀರಾಮ ಅನಿಯವರೇ, ಇದನ್ನ ಚೆಲ್ಬಿಟ್ಟು ಹಾಗೆ ಅಜ್ಜಿ ಕೈ ಕೊಡ್ಬಿಡಿ. ಸೊ ಫ್ರೆಂಡ್ಸ್, ಇವತ್ತು ಶ್ರೀರಾಮ ನವಮಿ ಆಗಿರೋದ್ರಿಂದ ಅಮ್ಮ ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ರು. ಸೊ ಅಡುಗೆ ಡ್ಯೂಟಿ ಅವ್ರದ್ದಾಗಿತ್ತು. ಆಮೇಲೆ ನಾನು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಮಾಡೋ ಅಂಥದ್ದು ನಂದಾಗಿತ್ತು. ಸೊ ಆದ್ದರಿಂದ ನಾನೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಪೂಜೆ ಎಲ್ಲ ಮಾಡೋದಕ್ಕಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೇಲಿ ಈ ಥರ ನಾನು 5 ವಿಳೆದೆಲೆ ಇಟ್ಟು ಕಳಸ ಇಡ್ತೀನಿ. ಸೊ ತೆಂಗಿನಕಾಯಿ ಏನೂ ಇಡೋದಿಲ್ಲ. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ದೇವ್ರಿಗೆ ಇಟ್ಟಿದ್ದೆ, ಆಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಹೂವು ಎಲ್ಲ ಹಾಕಿದ್ದೀನಿ. ಸೊ ಆಮೇಲೆ ದೀಪಗಳು ಹಚ್ಕೋಬೇಕಿತ್ತು. ಸೊ ಅದಕ್ಕೆ ದೀಪಕ್ಕೆಲ್ಲ ಬತ್ತಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಎಲ್ಲ ಥರ ದೇವರ ವಿಗ್ರಹಗಳು ಇದೆ. ಸೊ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಮತ್ತು ಅದರೊಳಗಡೆ ಇಟ್ಟಿದ್ದೀನಿ. ಸೊ ಎಲ್ಲ ದೇವ್ರನ್ನೂ ಸಹ ಪೂಜೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಣ್ಣೆ ದೀಪಕ್ಕೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಪುಟಾಣಿ ನೋಡಿದ್ರೆ ಅವ್ರ ಅಜ್ಜಿ ಹತ್ರ ಹೋಗಿ ಪಾಪ ತಲೆ ತಿಂತಾಯಿದ್ದಾಳೆ ಅವ್ರ ಅಜ್ಜಿಗೆ. ಸೊ ನಮ್ಮ ಖುಷಿ ಪುಟಾಣಿ ಮಲಗಿಬಿಟ್ಟಿದ್ದಾಳೆ. ಇನ್ನು ಎದ್ದೊಳ್ಳೋ ಟೈಮ್ ಆಗಿದೆ, ಅದಕ್ಕೋಸ್ಕರ ಬೇಗ ಎಲ್ಲ ದೇವ್ರ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಧೂಪ ನಾನು ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕ್ತೀನಿ. ಹಾಗೆ ಇವತ್ತು ಹಬ್ಬ ಇರೋದ್ರಿಂದ ನಾನಿವತ್ತು ಸಾಂಬ್ರಾಣಿ ಧೂಪನೇ ಹಚ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯಲ್ಲಿ ಒಂದು 5 ಥರ ಹೂವು ಇತ್ತು. ಸೊ ಕನಕಾಂಬರ ಎಲ್ಲ ತೊಗೊಂಡಿದ್ರು ಅಮ್ಮ. ಕನಕಾಂಬರ, ಜಾಜಿ ಹೂವು, ಹಾಗೆ ಗುಲಾಬಿ, ಶಾಮಂತಿಗೆ, ಈ ಥರ ಒಂದು 4-5 ವೆರೈಟಿ ಹೂವು ಇತ್ತು.
ಸೊ ಎಲ್ಲ ಕ್ಲೀನಾಗಿ ದೇವರಿಗೆ ಅಲಂಕಾರ ಮಾಡಿ ಹಾಗೆ ದೀಪ ಎಲ್ಲ ಹಚ್ತಾ ಇದ್ದೀನಿ. ಸೊ ಧೂಪನ ನಾನು ಯಾಕಪ್ಪ ಹಚ್ತೀನಿ ಅಂದರೆ ಮನೆಯಲ್ಲಿ ನಮಗೆ ಯಾವುದೇ ನೆಗೆಟಿವ್ ವೈಬ್ಸ್ ಇದ್ದರೆ ಅವೆಲ್ಲ ಹೊರಗಡೆ ಹೋಗುತ್ತೆ. ಸೊ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಂಗಳವಾರ ಶುಕ್ರವಾರ ತಪ್ಪದೆ ಧೂಪನ ಹಚ್ತೀನಿ, ಸಾಂಬ್ರಾಣಿ ಧೂಪನ. ಸೊ ನೋಡಿ, ಆಮೇಲೆ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರು. ಕೋಸಂಬರಿ ಹಾಗೆ ಪಾನಕ ರೆಡಿ ಮಾಡಿಕೊಟ್ರು. ಆಮೇಲೆ ದೇವರಿಗೆಲ್ಲ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ಕ್ಲೀನಾಗಿ ಅಗರಬತ್ತಿ ಬೆಳಗ್ತಾ ಇದ್ದೀನಿ. ಸೊ ನಮ್ಮ ಹಾಸಿನಿ ನಾನು ಮಾಡ್ತೀನಿ ಮಮ್ಮಿ ಅಂತ ಬಂದಳು. ಬೇಡಕ್ಕಂತ ನಾನೇ ಮಾಡ್ತೀನಿ, ಇವತ್ತು ಹಬ್ಬ ಅಲ್ಲ, ನೆಕ್ಸ್ಟ್ ಟೈಮ್ ನೀನು ಮಾಡಿವಂತೆ ಅಂಥೇಳಿ ಅವಳಿಗೆ ಸಮಾಧಾನ ಮಾಡಿಸಿ ದೇವ್ರದ್ದು ಬಾಗಿಲ ಹತ್ರ ಕೂರಿಸಿದ್ದೀನಿ. ಸೊ ಎಲ್ಲ ಹಾಡು ಶ್ಲೋಕ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ. ನಮ್ಮ ಪುಟಾಣಿಗೆ ಹೇಳ್ತಾ ಇದ್ದಾಳೆ ಪಾಪ. ಆಮೇಲೆ ಅವಳಿಗೆ ಒಂದಷ್ಟು ಶ್ಲೋಕಸ್ ಎಲ್ಲ ಬರುತ್ತೆ, ಅವಳು ಹೇಳ್ತಾ ಇದ್ಲು. ಸೊ ನಾನು ಅಷ್ಟೇ ನನಗೆ ಬರೋವಂಥ ದೇವ್ರದ್ದು ನಾಮಗಳು ಶ್ಲೋಕಸ್ ಎಲ್ಲ ಹೇಳ್ತಾ ಇದ್ದೆ. ಆಮೇಲೆ ಚೆನ್ನಾಗಿ ಪೂಜೆ ಆಯಿತು. ಅಷ್ಟರಲ್ಲಿ ನಮ್ಮ ಹಾಸಿನಿ ನೋಡಿ ಹೊರಗಡೆನೇ ದೇವರಿಗೆಲ್ಲ ಕ್ಲೀನಾಗಿ ನಮಸ್ಕಾರ ಮಾಡ್ಕೊತ ಇದ್ದಾಳೆ. ಸೊ ಗಾಯ್ಸ್ ನೋಡಿ, ಈ ಥರ ಇವತ್ತು ಕ್ಲೀನಾಗಿ ಪೂಜೆ ಮಾಡಿದ್ದೀನಿ. ಸೊ ಇದು ಪೀಠ ನಾನು ಯಾವತ್ತೂ ಇಟ್ಟಿರಲಿಲ್ಲ. ಸೊ ಇದು ನಮ್ಮ ಅಪ್ಪ ಮಾಡಿಸ್ಕೊಟ್ಟಿರೋ ಅಂಥದ್ದು. ಸೊ 2 ಪೀಠ ಮಾಡಿಸ್ಕೊಟ್ಟಿದ್ರು. ನಾನು ಫಸ್ಟ್ ಟೈಮ್ ಇವತ್ತು ಇಟ್ಟಿರೋದು. ಸೊ ನೋಡೋಣ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಪೀಠನ ದೇವ್ರ ಹತ್ರ ಇಟ್ಟಿದ್ದೀನಿ. ಸೊ ಆದರೆ ಈ ಕಡೆ ಒಂದು ಸ್ವಲ್ಪ ಯಾವುದೇ ದೇವ್ರ ಫೋಟೋ ಇರಲಿಲ್ಲ. ಮತ್ತು ನಮ್ಮ ರೈಟ್ ಸೈಡಲ್ಲಿ ಒಂದು ದೇವ್ರ ಫೋಟೋ ಇದೆ ಅಷ್ಟೇ. ಮತ್ತು ಸೆಂಟ್ರಲ್ಲಿ ಒಂದು ದೇವ್ರ ಫೋಟೋ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಟೈಮು ಪೀಠ ತೆಗೆದ್ಬಿಟ್ಟು ಹಾಗೆ ಕ್ಲೀನಾಗಿ ಹಾಗೆ ಪೂಜೆ ಮಾಡ್ತೀನಿ. ಸೊ ಎಲ್ಲ ನಮಸ್ಕಾರ ಮಾಡಿಕೊಂಡು ಅಕ್ಷತೆ ಎಲ್ಲ ಹಾಕಿದೆ ದೇವರಿಗೆ. ಅದಕ್ಕೆ ನಮ್ಮ ಹನಿ ಪುಟಾಣಿ ಸರಿ ಮಮ್ಮಿ ನಾನು ಈಗ ದೇವ್ರಿಗೆ ನಮಸ್ಕಾರ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ಅವಳು ಹೋಗಿ ಅಕ್ಷತೆ ಹೂವು ಎಲ್ಲ ತೊಗೊಂಡು ದೇವರಿಗೆ ಅವಳು ಏನು ಬೇಡಿಕೆಗಳಿದಾವೋ ಎಲ್ಲ ಬೇಡ್ಕೊಂಡು ಆಮೇಲೆ ನಮ್ಮ ಪುಟಾಣಿ ದೇವರಿಗೆ ಅಕ್ಷತೆಯನ್ನು ಹಾಕಿದ್ಲು. ಸೊ ಇದು ಯಾವಾಗಲೂ ನಾವು ಮಾಡ್ತಾ ಇರ್ತೀವಿ. ಸೊ ನಮಗೆ ಇದೊಂದು ರೂಢಿ. ಅದಕ್ಕೆ ನಮ್ಮ ಹಾಸಿನಿಯೂ ಅಷ್ಟೇ ನಾನು ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋದೆಲ್ಲ ಪ್ರತಿಯೊಂದು ನೋಡ್ಕೊಂಡಿರ್ತಾಳೆ. ಒಂದೊಂದು ಟೈಮಲ್ಲಿ ಹಾಸಿನಿನೇ ಹೋಗಿ ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಳೆ. ಸೊ ನೋಡಿ ನಮ್ಮ ಪುಟಾಣಿ ಎಷ್ಟು ಚೆನ್ನಾಗಿ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡು ಹೊರಗಡೆ ಹೋಗಿ ಅವ್ರ ಅಜ್ಜಿ ಜೊತೆ ಸೇರ್ಕೊಬಿಟ್ಟೈತಿ. ಸೊ ನೋಡಿ ಅಜ್ಜಿ ಮೊಮ್ಮಗಳು ಇಬ್ಬರೂ ಒಬ್ಬಟ್ಟು ಮಾಡ್ಕೊಂಡು ನಿಂತ್ಕೊಬಿಟ್ಟವ್ರೆ. ಒಬ್ಬಟ್ಟು ರೆಡಿ ಗಾಯ್ಸ್, ಒಬ್ಬಟ್ಟು ರೆಡಿ ಗಾಯ್ಸ್. ಮತ್ತೆ ಅಮ್ಮ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ಮಾಡ್ತೀನಿ. ನೀನು ಮಾಡ್ತೀಯಾ? ಚಿಚ್ಚು ಕಾಣಿಸ್ತಾ ಇದೆ. ಅದು ಕಣ್ಣಿಗೆ ಹಾಕೊಂತಾರೆ ನೋಡು, ಅಡ್ಡ ಹಾಕೊಂಡಿದ್ದೀವಿ. ಅನ್ನಕ್ಕೆ ಇಡಬೇಕಾ? Let's go. ನಾನು ಸ್ವಲ್ಪ ಮಾಡ್ತೀನಿ. ಸ್ವಲ್ಪ ನಮ್ಮ ಪುಟಾಣಿ ಮಲಗಿದ್ದಾಳೆ. ಫ್ರೆಂಡ್ಸ್, ಬೆಳಿಗ್ಗೆ ನಾನು ಎಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ದೆ. ಸೊ ನಮ್ಮ ಖುಷಿ ಪುಟಾಣಿ ನೋಡಿರಂತೆ ಹೆಂಗೆ ಮಾಡಿದ್ದಾಳೆ ಬನ್ನಿ ತೋರಿಸ್ತೀನಿ. ಸೊ ಇಲ್ಲೊಂದು ರಂಗೋಲಿ ಬಿಟ್ಟಿದ್ದೆ. ಆಮೇಲೆ ಇದು ಡೋರ್ ಹತ್ರ ಒಂದು ರಂಗೋಲಿ ಬಿಟ್ಟಿದ್ದೆ. ನೋಡಿ ಹೆಂಗೆ ಮಾಡಕ್ಕೆ ಬಿಟ್ಟಿದ್ದಾಳೆ ನಮ್ಮ ಪುಟಾಣಿ. ಸೊ ನೋಡಿದ್ರಲ್ಲ ಯಾವ ಥರ ಮಾಡಿದ್ದಾಳೆ ಅಂತ ನಮ್ಮ ಪುಟಾಣಿ. ಎಲ್ಲ ರಂಗೋಲಿ ಎಲ್ಲ ಪಾಪ ಅವಳು ಓಡಾಡ್ತಾಳಲ್ವ, ಅದು ರಂಗೋಲಿ ಮೇಲೆ ಕಾಲಿಟ್ಬಿಡ್ತಾಳೆ. ಸೊ ನಮ್ಮ ಪುಟಾಣಿ ನಾನು ರಂಗೋಲಿ ಹಾಕೋದಕ್ಕೆ, ನಮ್ಮ ಪುಟಾಣಿ ಕೆಡ್ಸೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾಳೆ ನಮ್ಮ ಪುಟ್ಟು ಪಪ್ಪಣಿ. ಪೂಜೆ ಏನೋ ಮುಗೀತು. ಸೊ ಈಗ ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ದಾರಲ್ಲ, ಒಬ್ಬಟ್ಟು ತಿನ್ನೋ ಸಮಯ. ನೋಡಿ ಅಜ್ಜಿ ಮೊಮ್ಮಗಳು ಹೆಂಗೆ ಸೇರಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ. ಅಮ್ಮ ಬೊಬ್ಬ ತಿಂತೀಯಾ? ಅಜ್ಜಿ ಬೊಬ್ಬ ಮಾಡ್ತಾವಳೆ. ಬೊಬ್ಬ ತಿಂತೀಯಾ? ಹಾಂ ಕುಸುಮ, ಕುಸುಮ. ಅಜ್ಜಿ ಹತ್ರ ಇದ್ರೆ ಬೈಯಲ್ಲ ಅಂತ ಹೇಳ್ಬಿಟ್ಟು ನೋಡಿ
ಅಜ್ಜಿ ಅಡುಗೆ ಮಾಡ್ತಾಯಿದ್ರೆ ಮೊಮ್ಮಗಳು ಇಲ್ಲೇ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಹೌದು, ನಮ್ಮ ಅಜ್ಜಿ ಫೇವ್ರೇಟ್ ಅಡಿಕೆ. ಫ್ರೆಂಡ್ಸ್, ನಮ್ಮ ಪುಟಾಣಿ ಅಂದರೆ ಹಾಸಿನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲಾಸಸ್ಸಲ್ಲಿ ಬಿಲ್ಡ್ ಮಾಡಿದ್ದಾಳೆ ಅಂತ. ಸೊ ಫ್ರೆಂಡ್ಸ್, ಈ ವ್ಲಾಗ್ ತುಂಬಾ ಲೆಂತಿ ಆಗಿರೋದ್ರಿಂದ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶ್ರೀರಾಮನವಮಿ ಪಾರ್ಟ್ 2 ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಮರೀದೇ ಫಾಲೋ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.